ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಹಾದು ಹೋಗುವ ಮಲ್ಪೆ ಟು ಮೊಳಕಾಲ್ಮೂರು ರಾಜ್ಯ ಹೆದ್ದಾರಿ 69 ಅಡಿ ರಸ್ತೆ ವಿಸ್ತರಣೆಗೆ ಆಗ್ರಹಿಸಿ ರಸ್ತೆ ಅಗಲೀಕರಣ ಹೋರಾಟ ಸಮಿತಿ ವತಿಯಿಂದ ಬಾಯಿಗೆ ಕಪ್ಪು ಪಟ್ಟಿ ಧರಿಸಿ ಶನಿವಾರ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಪ್ರತಿಭಟನಾಕಾರರು ಪಟ್ಟಣದ ಬಯಲು ರಂಗಮಂದಿರದ ಆವರಣದಿಂದ ಮಹಾತ್ಮ ಗಾಂಧಿ ವೃತ್ತ, ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ, ಅಂಬೇಡ್ಕರ್ ವೃತ್ತ ಸೇರಿದಂತೆ ಪ್ರಮುಖ ಬೀದಿಗಳ ಮೂಲಕ ಕಾಲ್ನಡಿಗೆ ಜಾಥಾದ ಮೂಲಕ ಅಂಬೇಡ್ಕರ್ ವೃತ್ತಕ್ಕೆ ತೆರಳಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಸಲ್ಲಿಸಿ ನಂತರ ಪಟ್ಟಣದ ಭಾರತ್ ಚಿತ್ರಮಂದಿರದ ಎದುರು ಬಾಯಿಗೆ ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಗ್ರೇಡ್ 2 ತಹಸೀಲ್ದಾರ್ ಮಂಜಾನಂದ್ ಭೇಟಿ ನೀಡಿ ಮನವಿ ಸ್ವೀಕರಿಸಿದರು. ಬಂದು ಮನವಿಯನ್ನು ಕೊಟ್ಟಿದ್ದೀರಾ. ಈ ಮನವಿಯನ್ನು ಸ್ವೀಕರಿಸ್ತೀವಿ. ಈಗ ತಹಸೀಲ್ದಾರ್ಗಳು ಮತ್ತು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಎಲ್ಲರೂ ಈಗ ಇದಕ್ಕೆ ಸಭೆಗೆ ಹೋಗಿರೋದ್ರಿಂದ ಈಗ ಬಂದ ತಕ್ಷಣ ಸಾಹೇಬರು ಗಮನಿಸ್ತಾ ಬಂದ್ಬಿಟ್ಟು ರಸ್ತೆ ಬಗ್ಗೆ ಇದೇ ವೇಳೆ ರಸ್ತೆ ಅಗಲೀಕರಣ ಹೋರಾಟ ಸಮಿತಿಯ ಅಧ್ಯಕ್ಷ ವಕೀಲ ಓಬಯ್ಯ ಮಾತನಾಡಿದವರು, ಈಗಾಗಲೇ ಮಲ್ಪೆ ಟು ಮೊಳಕಾಲ್ಮೂರು ರಾಜ್ಯ ಹೆದ್ದಾರಿ ಅಗಲೀಕರಣ ಪ್ರಾರಂಭವಾಗಿದ್ದು ಸರಿಯಷ್ಟೇ. ಆದರೆ ರಾಜ್ಯ ಹೆದ್ದಾರಿ ನಿಯಮದ ಪ್ರಕಾರ 69 ಅಡಿ ರಸ್ತೆ ವಿಸ್ತರಣೆಗೊಳ್ಳುತ್ತಿಲ್ಲ. ಗುತ್ತಿಗೆದಾರರು ಕೆಲವು ಭಾಗಗಳಲ್ಲಿ ಮಾತ್ರ 7 ಮೀಟರ್ ರಸ್ತೆ ಕಾಂಕ್ರೀಟೀಕರಣಗೊಳಿಸಿದ್ದು, ಕೆಲವು ಭಾಗಗಳಲ್ಲಿ ರಸ್ತೆ ಕಿತ್ತು ಕಚ್ಚಾ ರಸ್ತೆ ಹಾಗೆ ಬಿಟ್ಟಿದ್ದಾರೆ. ಹಾಗೂ ರಸ್ತೆಯನ್ನು ಸಂಪೂರ್ಣಗೊಳಿಸದೆ ಕೇವಲ 35 ಅಡಿಗೆ ಸೀಮಿತಗೊಳಿಸಿ ಭಾರತ್ ಚಿತ್ರಮಂದಿರದ ಮುಂಭಾಗದಲ್ಲಿ ಕೇವಲ 4 ಅಡಿ ಚರಂಡಿಗೆ JCB ಬಳಸಿ ಸುಮಾರು 6 ಅಡಿಗಳ ಆಳದಲ್ಲಿ ತಗ್ಗು ತೆಗೆದು ಚರಂಡಿ ಮಾಡಲು ಹೊರಟಿರುವುದು ಅವೈಜ್ಞಾನಿಕ ಎಂದರು. ನಾವು ಮೌನ ಪ್ರತಿಭಟನೆಯನ್ನು ಕಪ್ಪು ಬಟ್ಟೆ ಧರಿಸಿ ಮಾಡಿದ್ವಿ. ಯಾಕಂದರೆ ಅಧಿಕಾರಿಗಳು ಈ ರಸ್ತೆ ಅಗಲೀಕರಣ ವಿಚಾರವಾಗಿ ಮೌನ ಏನು ಅಂತಂದರೆ ಯಾವುದೇ ಕೆಲಸ ಕಾರ್ಯವನ್ನು ಮಾಡದಲ್ಲೇ ಬರೀ 35 ಅಡಿಗೆ ಅಷ್ಟೇ ಇದು ಮಾಡಿದ್ದಾರೆ. ಹಾಗಾಗಿ ನಮಗೆ ಅಧಿಕಾರಿಗಳ ಮುಖಾಂತರನೇ ಒಂಥರ ಬೆದರಿಕೆ ಆಗಿರುವಂಥ ರೀತಿಯಲ್ಲಿದೆ. ಹಾಗಾಗಿ ನಾವು ಮೌನ ಪ್ರತಿಭಟನೆಯನ್ನು ಅಂದ್ಕೊಂಡಿದ್ವಿ. ಹಾಗಾಗಿ ಎಲ್ಲ ವರ್ತಕರು ಎಲ್ಲರೂ ಇದಕ್ಕೆ ಸಹಕರಿಸಬೇಕಾಗುತ್ತೆ, ಒಬ್ಬರದೇ ಇಲ್ಲ. ಇದರಲ್ಲಿ ಏನು ಸದುದ್ದೇಶದಿಂದ ನಾವು ಮಾಡ್ತಿರ್ತಕ್ಕಂಥದ್ದು. ಹಾಗಾಗಿ ಅಧಿಕಾರಿಗಳು ದಯಮಾಡಿ ಇದನ್ನು 69 ಅಡಿ ಮಟ್ಟಕ್ಕೆ ಒಂದು ವಿಸ್ತರಣೆ ಆಗಬೇಕನ್ನೋ ಉದ್ದೇಶದಿಂದ ನಾವೆಲ್ಲರೂ ಈ ದಿನ ಮೌನ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಮುಂದೆ 69 ಅಡಿ ಅಗಲೀಕರಣ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಅಧಿಕಾರಿಗಳು ಇದನ್ನು ಕ್ಷಿಪ್ರ ಗತಿಯಲ್ಲಿ ಅದನ್ನ AC ಅವರು DC ಅವರು ಇದಕ್ಕೆ ಮುಖ್ಯವಾಗಿ DC ಅವರು ಇದನ್ನು ಇಲ್ಲಿ ಬಂದು ಪರಿಶೀಲನೆ ಮಾಡಿ ಈ ಸರಿಯಾದ ರೀತಿಯ ದೃಢೀಕರಣ ಸ್ಪಷ್ಟೀಕರಣ ಕೊಟ್ಟು ಅಗಲೀಕರಣ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಸಹಕರಿಸಬೇಕು. ಸಾರ್ವಜನಿಕರಿಗೆ ಈಗಾಗಲೇ ಭಾಳ ಜನ ಸತ್ತಿದ್ದಾರೆ. ಇವೆಲ್ಲ ಸಮಸ್ಯೆಗಳು ಆಗಿರೋದ್ರಿಂದ ಜಗಳೂರು ಎಲ್ಲ ಕಡೆನೂ ಆಗಿದೆ, ಇಲ್ಲೂ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಸಾರ್ವಜನಿಕರು ಎಲ್ಲರೂ ಸಹ ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ. ನಮ್ಮ ರಸ್ತೆ ಅಗಲೀಕರಣ ಹೋರಾಟ ಸಮಿತಿಯಿಂದ ಎಲ್ಲರೂ ಸಹ ಒಕ್ಕೂಟದಿಂದ ಇದನ್ನು ನಿರಂತರವಾಗಿ ನಾವು ಹಂತವಾಗಿ ನಾವು ಒಂದು ಚಳವಳಿ ರೂಪದಲ್ಲಿ ಮಾಡ್ತಾಯಿದ್ದೀವಿ. ಅದಕ್ಕೆ ಅಧಿಕಾರಿಗಳೇ ಜಿಲ್ಲಾಧಿಕಾರಿಗಳು AC ಅವರು ಬಂದು
ಸ್ಥಳ ಪರಿಶೀಲನೆ ಮಾಡಿ ಏನಾಗಬೇಕು ಏನು ಬಿಡಬೇಕು ಅನ್ನೋದಕ್ಕೆ 69 ಮೊದಲು ಹೇಳೋಗಿದ್ರು. ಡಿ ಸಿ ಅವರೇ ಹೇಳೋಗಿದ್ರು ಏನಂತ 69 ಅಗಲಿತಾಣ ಆಗ್ತೀವಿ ಅಂತಂದು ಹೇಳೋದ್ರು. ಇಲ್ಲಿವರೆಗೂ ಅವರು ಬಂದೇ ಇಲ್ಲ. ಹಾಗಾಗಿ ಇಲ್ಲಿಗೆ ಬಂದು ಏನು ರಸ್ತೆನೂ ಆಗಿಲ್ಲ, ಇಲ್ಲಿ ಚರಂಡಿ ಮಾಡಕ್ಕೆ ಹೊರಟಿದ್ದಾರೆ. ಹಾಗಾಗಿ ಆ ಚರಂಡಿ ಮಾಡಿದ್ರೆ ಅಷ್ಟಕ್ಕೆ ಸೀಮಿತ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಅದನ್ನು ಖಂಡಿಸಿ ನಾವು ಇವತ್ತು ಮೌನ ಪ್ರತಿಭಟನೆ ಮಾಡಿದ್ದೀವಿ. ಇವತ್ತು ರಸ್ತೆ ಅಗಲೀಕರಣ ಹೋರಾಟ ಸಮಿತಿಯಿಂದ ಮೌನ ಪ್ರತಿಭಟನೆ ನಡೆಸಿರೋ ಉದ್ದೇಶ, ಈಗಾಗಲೇ ಮಹಾಯೋಜನೆ ಪ್ರಕಾರ ಜಗಳೂರು ತಾಲೂಕಿನ ಮುಖ್ಯ ರಸ್ತೆ ಮಲ್ಪೆ ಟು ಮೊಳಕಾಲ್ಮೂರು 69 ಅಡಿ ನಿರ್ಮಾಣ ಆಗಬೇಕಿತ್ತು. ನಮಗೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಜಿಲ್ಲಾಧಿಕಾರಿ ಕೊಟ್ಟ ಮಾತಿನಂತೆ ನಡ್ಕೊಳ್ಳದೆ 35 ಅಡಿ 45 ಅಡಿಗೆ ರಸ್ತೆ ನಿರ್ಮಾಣ ಮಾಡೋಕ್ಕೆ ಈಗ ಪ್ರಾರಂಭ ಮಾಡಿದ್ದಾರೆ. ಇದನ್ನು ವಿರೋಧಿಸಿ ನಾವು ಹೋರಾಟಗಾರರು ಪ್ರಶ್ನೆ ಮಾಡಿದಾಗ ಎಲ್ಲೋ ಒಂದು ಕಡೆ ನಮ್ಮ ಧ್ವನಿಯನ್ನು ಹತ್ತಿಕ್ಕತಕ್ಕಂಥ ಕೆಲಸವನ್ನು ತಾಲೂಕಿನ ಆಡಳಿತ ವ್ಯವಸ್ಥೆ ಮಾಡಿದಾಗ ನಾವು ಮೌನ ಪ್ರತಿಭಟನೆಯನ್ನು ಅನಿವಾರ್ಯವಾಗಿ ಕೈಗೊಳ್ಳಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಪಂಜಿನ ಮೆರವಣಿಗೆ, ಅರಬೆತ್ತಲೆ ಮೆರವಣಿಗೆ, ರಸ್ತೆ ತಡೆ, ಸರ್ಕಾರಿ ಕಚೇರಿಗಳ ಮುತ್ತಿಗೆ, ಇನ್ನೂ ಉಗ್ರವಾದ ಹೋರಾಟಗಳನ್ನು ರಸ್ತೆ ಅಗಲೀಕರಣ ಸಮಿತಿಯಿಂದ ತಾಲೂಕಿನ ಅಭಿವೃದ್ಧಿ ವಿಚಾರದಲ್ಲಿ ನಾವು ಹಂಚಿಕೊಳ್ತೀವಿ. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಟಿ ಬಸವರಾಜ್, ವಕೀಲರಾದ ಆರ್ ಓಪ್ಲೇಶ್, ರುದ್ರೇಶ್, ರಂಗನಾಥ್, ಮಹಂತೇಶ್, ನಾಗೇಶ್, ತಿಪ್ಪೇಸ್ವಾಮಿ, ಭೂಪತಿ, ಪ್ರಗತಿಪರ ಹೋರಾಟಗಾರರಾದ ಸತ್ಯಮೂರ್ತಿ, ಅನಂತರಾಜ್, ಜಿಟಿ ತಿಪ್ಪೇಸ್ವಾಮಿ, ಧನ್ಯಕುಮಾರ್, ಎಸ್ಆರ್ ಇಂದ್ರ, ಸುಜಾತಮ್ಮ, ಕಮಲಮ್ಮ, ಮೈಲೇಶ್ ಸೇರಿದಂತೆ ವಿವಿಧ ಪರ, ಕನ್ನಡ ಪರ, ಪ್ರಗತಿಪರ, ರೈತಪರ ಸಂಘಟನೆಯ ಪದಾಧಿಕಾರಿಗಳು, ರೈತರು ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.